2026ರ IPL ಸೀಸನ್ ಅಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿತಾ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಶನಿವಾರ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಉದ್ಘಾಟನಾ ಪಂದ್ಯದಲ್ಲೇ ಕಣಕ್ಕಿಳಿಯಲಿದೆ. ಹೋಮ್ ಪಿಚ್ನಲ್ಲೇ ಟೂರ್ನಿಯನ್ನು ಆರಂಭ ಮಾಡ್ತಾ ಇದ್ದು ಬೆಂಗಳೂರು ಪರ ಈ ಸಲ ಪ್ಲೇಯಿಂಗ್ 11 ಹೇಗಿರುತ್ತೆ ಎನ್ನುವಂತ ಕನ್ಫ್ಯೂಷನ್ ಇದೆ. ಅದರಲ್ಲೂ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಇಬ್ಬರು ಚಾಂಪಿಯನ್ ಬೌಲರ್ಗಳೇ ಹೊರಗುಳಿತಾ ಇರೋದ್ರಿಂದ ಮತ್ತೆ ಬೌಲಿಂಗ್ ಸ್ಕ್ವಾಡ್ ವೀಕ್ ಆಗುತ್ತಾ ಎನ್ನುವಂತ ಟೆನ್ಷನ್ ಇದೆ. ಹಾಗಾದ್ರೆ ಹೇಗಿರುತ್ತೆ ಆಡುವ ಬಳಗ? ಫಾರಿನ್ ಪ್ಲೇಯರ್ಗಳೇ ತಲೆಬಿಸಿಯಾದ್ರ? ಸೊ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ಇತಿಹಾಸದಲ್ಲಿ 2 ತಂಡಗಳು ಮಾತ್ರವೇ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಯನ್ನ ಗೆದ್ದಿವೆ. ಸೊ 2010ರಲ್ಲಿ ಹಾಗೆ 2011ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್, ಇನ್ನು 2020, 2021ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸತತವಾಗಿ ಟ್ರೋಫಿಗೆ ಮುತ್ತಿಟ್ಟಿದ್ರು. ಈಗ RCB ಕೂಡ ಈ ದಾಖಲೆಯ ಲಿಸ್ಟ್ಗೆ ಸೇರುವಂತ ಟಾರ್ಗೆಟ್ನಲ್ಲೇ ಟೀಮ್ ಅನ್ನ ರೆಡಿ ಮಾಡಿದೆ. ಸೊ ತಂಡದ ಐಕಾನಿಕ್ ಪ್ಲೇಯರ್ ವಿರಾಟ್ ಕೊಹ್ಲಿ ಜೊತೆ ಬೇಟೆಗಾರರ ಸೇನೆಯನ್ನೇ ರಚಿಸಿದೆ. ಆದರೆ ಈಗ ಇರುವಂತ ಪ್ರಶ್ನೆ ಅಂದ್ರೆ ಕದನ ಕರ್ಣಕ್ಕೆ ಯಾರ್ಯಾರನ್ನ ಇಳಿಸೋದು ಅನ್ನೋದು. IPL ನಿಯಮದ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ 7 ದೇಶೀಯ ಆಟಗಾರರು ಹಾಗೆ 4 ವಿದೇಶಿ ಆಟಗಾರರ ಕಾಂಬಿನೇಷನ್ ಇರಬೇಕು. ಹೀಗಾಗಿ ಬ್ಯಾಲೆನ್ಸ್ ಮಾಡಿ ಟೀಮ್ ಅನ್ನ ಫೈನಲ್ ಮಾಡುವಂತ ಸವಾಲು ಕೂಡ ಇದೆ. ಸೊ ಟೀಮ್ ಆರ್ಡರ್ನ ಹೇಗೆ ಸೆಟ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ RCBಯ ಟಾಪ್ ಆರ್ಡರ್ ಬ್ಯಾಟರ್ಗಳ ಬಗ್ಗೆ ನೋಡೋಣ. ಸೊ RCB ಈ ಸಲ ಟಾಪ್ ಆರ್ಡರ್ ಬ್ಯಾಟರ್ಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ. ಅಂದ್ರೆ ಕಳೆದ ಸೀಸನ್ ಅಲ್ಲಿ ಇದ್ದವರೇ ಈ ಸೀಸನ್ ಅಲ್ಲೂ ಕೂಡ ಕಂಟಿನ್ಯೂ ಆಗಬಹುದು. ಫಿಲ್ಸಾಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಸೊ ಇಬ್ಬರ ಪಾರ್ಟ್ನರ್ಶಿಪ್ ಚೆನ್ನಾಗಿ ವರ್ಕ್ ಆಗಿತ್ತು. ಕಳೆದ ಸೀಸನ್ ಅಲ್ಲೂ ಕೂಡ ಪವರ್ ಪ್ಲೇ ನಲ್ಲೇ ಇವರಿಬ್ಬರ ಕಾಂಬಿನೇಷನ್ RCBಗೆ ಪ್ಲಸ್ ಆಗಿದ್ರಿಂದ ಈ ಸಲ ಕೂಡ ಈ ಇಬ್ಬರು ಲೆಜೆಂಡರಿ ಆಟಗಾರರನ್ನೇ ಕಣಕ್ಕಿಳಿಸುವಂತ ಚಾನ್ಸಸ್ ಇದೆ. ಇವರಿಬ್ಬರಿಗೂ ಕೂಡ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಜೊತೆಗೆ T20 ಫಾರ್ಮೆಟ್ನಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡೋದ್ರಿಂದ ಇವರೇ ಕಂಟಿನ್ಯೂ ಆಗ್ತಾರೆ. ಸೊ ಚೇಂಜಸ್ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ. ಇನ್ನು ನಂಬರ್ 3ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ಕಳೆದ ವರ್ಷ 10 ಪಂದ್ಯಗಳಲ್ಲಿ ಪಡಿಕ್ಕಲ್ ಆಡಿದ್ರು. ಆನಂತರ ಇಂಜುರಿ ಅಂತ ಮಯಾಂಕ್ ಅಗರ್ವಾಲ್ರನ್ನ ಆಡಿಸಲಾಗಿತ್ತು. ಬಟ್ ಈ ಸಲ ಫಿಟ್ ಅಂಡ್ ಫೈನ್ ಆಗಿದ್ದು ದೇಶಿ ಕ್ರಿಕೆಟ್ನಲ್ಲೂ ಕೂಡ ಒಳ್ಳೆ ಫಾರ್ಮ್ ಇರೋದ್ರಿಂದ ಪಡಿಕ್ಕಲ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ. ಸೊ ಇದು RCBಯ ಪ್ಲೇಯಿಂಗ್ 11ನ ಟಾಪ್ ಆರ್ಡರ್ ಬ್ಯಾಟಿಂಗ್. ಸೊ ಇದು ಬದಲಾವಣೆ ಆಗುವಂತ ಸಾಧ್ಯತೆ ಇಲ್ಲ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ನೋಡೋದಾದ್ರೆ, ಸೊ ಮಿಡಲ್ ಆರ್ಡರ್ ಅಂದ್ರೆ 4ನೇ ಕ್ರಮಾಂಕದಲ್ಲಿ ಒನ್ಸ್ ಅಗೇನ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರೇ ಕಂಟಿನ್ಯೂ ಆಗ್ತಾರೆ. 4ನೇ ಕ್ರಮಾಂಕದಲ್ಲಿ ಕಳೆದ ಬಾರಿ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳು ಬಂದಿತ್ತು. ಸೊ ಈ ಸಲ ಕೂಡ ಅದೇ ಸ್ಲಾಟ್ನಲ್ಲಿ ಅವರನ್ನ ಕಂಟಿನ್ಯೂ ಮಾಡ್ತಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ RCB ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಜಿತೇಶ್ ಶರ್ಮಾ ಬರ್ತಾರೆ. ಸೊ ಮಿಡಲ್ ಆರ್ಡರ್ನಲ್ಲಿ ಪವರ್ ಹಿಟ್ಟಿಂಗ್ ಮೂಲಕ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ನೀಡುವಂತ ಎಬಿಲಿಟಿ ಇವರಲ್ಲಿದೆ. ಅದರಲ್ಲೂ ಕಳೆದ ವರ್ಷ LSG ವಿರುದ್ಧದ ಪಂದ್ಯದಲ್ಲಿ ಜಿತೇಶ್ ಅವರ ಪರ್ಫಾರ್ಮೆನ್ಸ್ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಜೊತೆಗೆ ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಕ್ವಿಕ್ ಆಗಿರೋದ್ರಿಂದ ಸೊ ನಂಬರ್ 5 ನಲ್ಲಿ ಇವರು ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ಸ್ಫೋಟಕ ಬ್ಯಾಟರ್ ಟಿಮ್ ಡೇವಿಡ್ ನಂಬರ್ 6ರಲ್ಲಿ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಟಿಮ್ ಡೇವಿಡ್ ಬ್ಯಾಟಿಂಗ್ ನಲ್ಲಿ 6-4ಗಳಲ್ಲಿ ಡೀಲ್ ಮಾಡ್ತಾರೆ. ಅದರಲ್ಲೂ ಕೂಡ 19 ಮತ್ತು 20ನೇ ಓವರ್ ಅಂತ ಬಂದಾಗ ಪಿಂಚ್ ಹಿಟ್ಟರ್ ಡೇವಿಡ್ ಇದ್ರೆ ರನ್ಗಳ ಸುನಾಮಿ ಲೆಕ್ಕ. ಸೊ ಕಳೆದ ಸೀಸನ್ ಅಲ್ಲೂ ಕೂಡ ಇದೇ ಕೆಲಸ ಮಾಡಿದ್ರು. ಸೊ ಈ ಸಲ ಕೂಡ ಫಿನಿಶರ್ ರೋಲ್ ನಲ್ಲಿ ಡೇವಿಡ್ ನ ಇಳಿಸಲಾಗುತ್ತೆ. ಇನ್ನು ಲೋಯರ್ ಮಿಡಲ್ ಆರ್ಡರ್ ನಲ್ಲೂ ಕೂಡ RCBಗೆ ಬ್ಯಾಟಿಂಗ್ ಡೆಪ್ತ್ ಇದೆ, ಅಂದ್ರೆ ಚೆನ್ನಾಗಿದೆ. ಕೃನಾಲ್ ಪಾಂಡ್ಯ ಹಾಗೆ ರೊಮ್ಯಾರಿಯೋ ಶೆಫರ್ಡ್ರನ್ನ ಕಣಕ್ಕಿಳಿಸ್ತಾರೆ. ಕೃನಾಲ್ ಪಾಂಡ್ಯ ಸ್ಟಾರ್ ಆಲ್ ರೌಂಡರ್. ಕಳೆದ ಬಾರಿ ಕೂಡ ಮೋಸ್ಟ್ ವ್ಯಾಲ್ಯೂಯಬಲ್ ಇನ್ನಿಂಗ್ಸ್ ಅನ್ನು ಆಡಿದ್ರು. ಅದರಲ್ಲೂ ಫೈನಲ್ ಪಂದ್ಯ ಸೇರಿ ಒಂದೇ ಸೀಸನ್ ಅಲ್ಲಿ 3 ಸಲ ಮ್ಯಾನ್ ಆಫ್ ದಿ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕ್ರೂಷಿಯಲ್ ಟೈಮ್ ಅಲ್ಲಿ ಪಾಂಡ್ಯ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನು RCBಯಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕೊಡುಗೆ ನೀಡಬಲ್ಲ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಅದು ಕೆರೆಬಿಯನ್ ದೈತ್ಯ ಆಟಗಾರ ರೊಮ್ಯಾರಿಯೋ ಶೆಫರ್ಡ್. ಕಳೆದ ಸೀಸನ್ ಅಲ್ಲೂ ಕೂಡ ಟ್ರೋಫಿ ಗೆಲುವಿನಲ್ಲಿ ಒಳ್ಳೆ ಪ್ರದರ್ಶನ ಬಂದಿತ್ತು ಇವ್ರ ಕಡೆಯಿಂದ. ಅದರಲ್ಲೂ T20 ವಿಶ್ವಕಪ್ ನಲ್ಲಿ ಇತ್ತೀಚೆಗೆ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಸೊ ಬ್ಯಾಟಿಂಗ್ ನಲ್ಲೂ ಕೂಡ ಫಿನಿಶರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಸೊ ಇವರು ಕೂಡ ಬರ್ತಾರೆ, ರೊಮ್ಯಾರಿಯೋ ಶೆಫರ್ಡ್. ಇನ್ನು RCBಯ ಬೌಲಿಂಗ್ ವಿಭಾಗ ಅಂತ ನೋಡೋದಾದ್ರೆ, RCBಗೆ ಫಸ್ಟ್ ಸೀಸನ್ ಇಂದಲೂ ಕೂಡ ಇದ್ದಂತ ಮೇನ್ ಕಂಪ್ಲೇಂಟ್ ಅಂತಂದ್ರೆ ಬೌಲಿಂಗ್ ಸ್ಕ್ವಾಡ್ ಚೆನ್ನಾಗಿಲ್ಲ, ವೀಕ್ ಇದೆ ಅನ್ನೋದು. ಯಾಕಂದ್ರೆ ಇವರು ಆರಂಭದಲ್ಲಿ ಎಷ್ಟೇ ಸ್ಕೋರ್ಗಳನ್ನ ಮಾಡಿದ್ರು ಕೂಡ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಕ್ವಾಲಿಟಿ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ಕಡಿಮೆ ಇತ್ತು.
ಆದರೆ ಕಳೆದ ಸೀಸನ್ ಅಲ್ಲಿ ಒಂದೊಳ್ಳೆ ಬೌಲಿಂಗ್ ಸ್ಕ್ವಾಡ್ ಇದ್ದಿದ್ದರಿಂದ ಕಪ್ಪನ್ನು ಗೆಲ್ಲೋಕೆ ಸಾಧ್ಯವಾಯಿತು. ಜೋಶ್ ಹೇಜಲ್ವುಡ್, ಯಶ್ ದಯಾಳ್ ಹಾಗೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ದಾಳಿಗೆ RCB ಹಿಂದೆಂದಿಗಿಂತಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಿತ್ತು. ಬಟ್ ಈಗ ಇಬ್ಬರು ಚಾಂಪಿಯನ್ ಬೌಲರ್ಗಳೇ ಅಂದರೆ ಕಳೆದ ಸೀಸನ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಇರಿಸುವಲ್ಲಿ ಯಶಸ್ವಿಯಾಗಿದ್ದ ಇಬ್ಬರು ಬೌಲರ್ಗಳು ಹೊರಗುಳಿತಾ ಇದ್ದಾರೆ. ಅದರಲ್ಲಿ ಜೋಶ್ ಹೇಜಲ್ವುಡ್ ಹಾಗೆ ಯಶ್ ದಯಾಳ್. ಸೊ RCB ಸಕ್ಸಸ್ಗೆ ಪವರ್ ಪ್ಲೇ ಬೌಲಿಂಗ್ನಲ್ಲಿ ಲೀಡ್ ರೋಲ್ ಅನ್ನ ಪ್ಲೇ ಮಾಡಿದಂಥ ಆಸ್ಟ್ರೇಲಿಯಾದ ವೇಗಿ ಜೋಶ್ ಹೇಜಲ್ವುಡ್ ಇನ್ನೂ ಕೂಡ ಫಿಟ್ ಆಗಿಲ್ಲ. ಸೊ ಇಂಜುರಿ ಕಾರಣದಿಂದಾಗಿ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಇನ್ನೂ ಕೂಡ IPLಗಾಗಿ NOC ಸಿಕ್ಕಿಲ್ಲ. ಸೊ ಹೀಗಾಗಿ ಹೇಜಲ್ವುಡ್ ಬದಲಿಗೆ ಈ ಸಲ ನ್ಯೂಜಿಲೆಂಡ್ ವೇಗಿಯಾಗಿರುವಂಥ ಜೇಕಬ್ ಡಫಿಯನ್ನ ಆಡಿಸುವಂತ ಸಿದ್ಧತೆ ನಡೀತಾ ಇದೆ. ಹಾಗೆ ಈ ಆವೃತ್ತಿಯಲ್ಲಿ ಯಶ್ ದಯಾಳ್ ಕೂಡ ಅವರು ಪರ್ಸನಲ್ ಲೀಗಲ್ ಇಶ್ಯೂಗಳಿಂದಾಗಿ ಟೂರ್ನಿಯಿಂದಲೇ ಹೊರಗುಳಿತಿದ್ದಾರೆ. ಸೊ ಫ್ರಾಂಚೈಸಿ ಇನ್ನೂ ಕೂಡ ಯಶ್ ದಯಾಳ್ಗೆ ಬದಲಿ ಆಟಗಾರನ ಖರೀದಿ ಮಾಡಿಲ್ಲ. ಸೊ ದಯಾಳ್ ಸ್ಥಾನದಲ್ಲಿ ಯಂಗನ್ ಆಗಿರುವಂಥ ದೇಶಿ ಆಟಗಾರ ಮಂಗೇಶ್ ಯಾದವ್ರನ್ನ ಆಡಿಸುವಂತ ಸಾಧ್ಯತೆ ಇದೆ. ಮಧ್ಯಪ್ರದೇಶ ಮೂಲದ ಮಂಗೇಶ್ IPL ಡೆಬ್ಯೂ ಮಾಡ್ತಾ ಇದ್ದು ಲೆಫ್ಟ್ ಆರ್ ಫಾಸ್ಟ್ ಮೀಡಿಯಂ ಬೌಲರ್ ಆಗಿದ್ದಾರೆ. ಇನ್ನು ಆಸ್ ಯೂಶುವಲ್ ಭುವನೇಶ್ವರ್ ಕುಮಾರ್ ಕೂಡ ಫಾಸ್ಟ್ ಬೌಲಿಂಗ್ ವಿಭಾಗವನ್ನ ಲೀಡ್ ಮಾಡ್ತಾರೆ. ಸೊ ಇದಿಷ್ಟು ಬೌಲಿಂಗ್ನಲ್ಲಿ ಆಗುವಂಥ ಬದಲಾವಣೆ ಆಗಿರುತ್ತೆ. ಸದ್ಯಕ್ಕೆ ಇದು ಪ್ಲೇಯಿಂಗ್ 11ನ ಪ್ರಿಡಿಕ್ಷನ್ ಮಾಡಿದ್ದಾರೆ. ಇನ್ನು ಕಳೆದ ಬಾರಿಯಂತೆಯೇ ಸುಯಾ ಶರ್ಮಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳಬಹುದು. ಆದರೆ ಸಮಸ್ಯೆ ಇರೋದು ಇದಲ್ಲ. ಪ್ಲೇಯಿಂಗ್ 11ನಲ್ಲಿ ಆಡಿಸಲೇಬೇಕು ಎನ್ನುವಂಥ ಪ್ರೆಷರ್ ಕ್ರಿಯೇಟ್ ಮಾಡಿರುವಂಥ ಆಟಗಾರರು ಕೂಡ ತಂಡದಲ್ಲಿದ್ದಾರೆ. ಬೆಂಚ್ ಕಾಯಿಸೋಕೆ ಆಗದಂತ ಸ್ಥಿತಿ ಇದೆ. ಸೊ ಫ್ರಾಂಚೈಸಿಗೆ ತಲೆಬಿಸಿರುವಂಥ ಆಟಗಾರರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಜೇಕಬ್ ಬೆಥೆಲ್, ವೆಂಕಟೇಶ್ ಅಯ್ಯರ್, ನುವಾನ್ ತುಷಾರ ಕಥೆ ಏನು? ಇನ್ನು RCBಗೆ ಇರುವಂಥ ಟೆನ್ಷನ್ ಅಂದರೆ ಇವರೇ. ಜೇಕಬ್ ಬೆಥೆಲ್ ಯಂಗ್ ಡೈನಮಿಕ್ ಬ್ಯಾಟರ್. T20 ಫಾರ್ಮೆಟ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಇತ್ತೀಚೆಗೆ T20 ವಿಶ್ವಕಪ್ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ. ಜೊತೆಗೆ ಇಂಡಿಯನ್ ಸಾಯಿಲ್ನಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಸೊ ಬೆಥೆಲ್ನ ಕೂರಿಸೋಕು ಕೂಡ ಕಷ್ಟ ಆಗುತ್ತೆ. ಒಂದು ವೇಳೆ ಪ್ಲೇಯಿಂಗ್ 11ನಲ್ಲಿ ಆಡಿಸಬೇಕು ಅಂದರೆ ಫಿಲ್ ಸಾಲ್ಟ್ರನ್ನ ಹೊರಗಿಡಬೇಕಾಗುತ್ತೆ. ಹೀಗಾಗಿ ಆರಂಭದ ಪಂದ್ಯಗಳಲ್ಲಿ ಸಾಲ್ಟ್ರನ್ನ ಆಡಿಸಿ ಕ್ಲಿಕ್ ಆಗಿಲ್ಲ ಅಂದರೆ ನಂತರದಲ್ಲಿ ಅವಕಾಶವನ್ನ ಕೊಡುವಂತ ಪ್ಲಾನ್ ಇದೆ. ಇನ್ನು ವೆಂಕಟೇಶ್ ಅಯ್ಯರ್ ಸ್ಟಾರ್ ಆಲ್ರೌಂಡರ್. ಕಳೆದ ಸೀಸನ್ ಡಲ್ ಅನಿಸಿದ್ರು ಕೂಡ ಇವರ ಮೇಲೆ ಈ ಸೀಸನ್ ಅಲ್ಲಿ ನಂಬಿಕೆಯನ್ನ ಇಡಬಹುದು. ಯಾಕಂದ್ರೆ RCB ಕ್ಯಾಂಪ್ನಲ್ಲಿ ಪ್ರಾಕ್ಟೀಸ್ ಪಂದ್ಯಗಳ ವೇಳೆ ಅಂದ್ರೆ ನೆಟ್ ಪ್ರಾಕ್ಟೀಸ್ ವೇಳೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸದ್ದು ಮಾಡಿದ್ದಾರೆ. ಸೊ ವೆಂಕಿ ಬರಬೇಕು ಅಂದ್ರೆ ಪಡಿಕಲ್ನ ಆಚೆ ಇಡಬೇಕಾಗುತ್ತೆ. ಸೊ ಇದು ಕೂಡ ಕಷ್ಟ ಇದೆ. ಇನ್ನು 31 ವರ್ಷದ ಶ್ರೀಲಂಕಾದ ಫಾಸ್ಟ್ ಬೌಲರ್ ಆಗಿರುವಂತಹ ನುವಾನ್ ತುಷಾರ ಕೂಡ ಪ್ಲೇಯಿಂಗ್ 11ನ ನಿರೀಕ್ಷೆಯಲ್ಲಿದ್ದಾರೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಬಟ್ ಯಾವ ಆರ್ಡರ್ ಅಲ್ಲಿ ಅಥವಾ ಯಾವ ಸ್ಲಾಟ್ ಅಲ್ಲಿ ಆಡಿಸೋದು ಎನ್ನುವಂತ ಗೊಂದಲ ಕೂಡ ಇದೆ. ಒಟ್ಟಿನಲ್ಲಿ 2026ರ IPLಗೆ ಸಿದ್ಧವಾಗ್ತಾ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೆಚ್ಚಿನ ಆಪ್ಷನ್ ಇರೋದ್ರಿಂದ ಯಾರನ್ನ ಫೈನಲ್ ಮಾಡ್ತಾರೆ ಎನ್ನುವಂತ ಕುತೂಹಲ ಇದೆ. ಸೊ ಸದ್ಯಕ್ಕಿರುವಂತ ಪ್ರೆಡಿಕ್ಷನ್ ಪ್ರಕಾರ ಅಂತಿಮವಾದಂತ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒನ್ಸ್ ಅಗೇನ್ ಆಸ್ ಯೂಶುವಲ್ ಅಂದ್ರೆ ಕಳೆದ ಸೀಸನ್ ಅಂತೆಯೇ ಈ ಸೀಸನ್ ಅಲ್ಲೂ ಕೂಡ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ನಂಬರ್ 3 ನಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಬರ್ತಾರೆ. ಹಾಗೆ ನಂಬರ್ 4 ಅಲ್ಲಿ ನಾಯಕ ರಜತ್ ಪಾಟಿದಾರ್. ಇನ್ನು 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಹಾಗೆ 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್. ಇನ್ನು 7ನೇ ಕ್ರಮಾಂಕದಲ್ಲಿ ಕೃನಾಲ್ ಪಾಂಡ್ಯ ಹಾಗೆ 8ನೇ ಕ್ರಮಾಂಕದಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಬರ್ತಾರೆ. ಸೊ ಇಲ್ಲಿ 1 to 8 ವರೆಗೂ ಕೂಡ ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ ಎಲ್ಲರೂ ಕೂಡ ಪವರ್ ಹಿಟ್ಟರ್ ಬ್ಯಾಟರ್ಗಳೇ. ಅದರಲ್ಲೂ ಕೂಡ ಫಿನಿಷರ್ಸ್ ಅಂತ ಬಂದಾಗ ಬಿಗ್ ಹಿಟ್ ಬ್ಯಾಟರ್ಗಳೇ ಇದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಜೇಕಬ್ ಡಫಿ, ಭುವನೇಶ್ವರ್ ಕುಮಾರ್ ಹಾಗೆ ಮಂಗೇಶ್ ಯಾದವ್ರನ್ನ ಆಡಿಸುವಂತ ಸಾಧ್ಯತೆ ಇದೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾ ಶರ್ಮಾರನ್ನ ಆಡಿಸ್ತಾರೆ. ಕಳೆದ ಬಾರಿ ಕೂಡ ಸುಯಾ ಶರ್ಮಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಸಿದ್ರು. ಸೊ ಇಲ್ಲಿ ಸಾಲ್ಟ್, ಡೇವಿಡ್ ಶೆಫರ್ಡ್ ಹಾಗೆ ಜೇಕಬ್ ಡಫಿ ಫಾರಿನ್ ಪ್ಲೇಯರ್ಸ್ ಆದ್ರೆ ಉಳಿದವರು ಇಂಡಿಯನ್ ಪ್ಲೇಯರ್ಸ್ ಆಗ್ತಾರೆ. ಸೊ ಇದು ಫಾರಿನರ್ಸ್ ಹಾಗೆ ದೇಶೀಯ ಕ್ರಿಕೆಟಿಗರ ಕಾಂಬಿನೇಷನ್ ಆಗುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ RCBಯ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.